ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರೇ, ಇನ್ನೊಮ್ಮೆ ನಿಮ್ಮೊಂದಿಗೆ ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಾವು ಬರ್ತಾ ಇದ್ದೀವಿ. ಈ ದಿನಮಾನಗಳು, ಈ ಸಂದರ್ಭಗಳಲ್ಲಿ ಹೆಚ್ಚಿನ ಕ್ರೈಸ್ತರು ಶಿಲುಬೆಯ ಧ್ಯಾನವನ್ನು ಮಾಡ್ತಿದ್ದಾರೆ. ಶಿಲುಬೆಯ ಧ್ಯಾನ ಅನ್ನುವಾಗಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ಪಟ್ಟಂಥ ಬಾಧೆ, ಕ್ರೈಸ್ತರಾದ ನಮ್ಮೆಲ್ಲರ ನಂಬಿಕೆಯ ಕೇಂದ್ರ ಬಿಂದು ಶಿಲುಬೆಯ ಯಜ್ಞ. ಇವತ್ತಿನ ಈ ನಮ್ಮ ಸಂಚಿಕೆ ವಿಶೇಷವಾಗಿ ಶಿಲುಬೆ ಅಂದರೆ ಏನು, ಶಿಲುಬೆ ಯಜ್ಞದ ಮಹತ್ವವೇನು, ಎಲ್ಲ ಕಾರ್ಯಗಳ ಕುರಿತು ಚಾರಿತ್ರಿಕವಾಗಿ ಸಹ ನಿಮ್ಮೊಂದಿಗೆ ನಾವು ಹಂಚಿಕೊಳ್ತೀವಿ. ಹಾಗೂ ವೈಯಕ್ತಿಕವಾಗಿ ನಿಮ್ಮ ನಂಬಿಕೆಯನ್ನು ಬಲಪಡಿಸಲು ಬೇಕಾದಂಥ ಅಂಶಗಳನ್ನು ಸಹ ಹಂಚಿಕೊಳ್ತೇವೆ. ಇವತ್ತಿನ ಈ ಸಂಚಿಕೆಗೋಸ್ಕರ ನಮ್ಮೊಂದಿಗಿದ್ದಾರೆ ಹಿರಿಯ ದೇವರ ಸೇವಕರುಗಳು. ಕ್ರಿಸ್ತ ಜ್ಯೋತಿ ಚರ್ಚ್ ಕೊರಂಕರಪಾಡಿಯ ದೇವರ ಸೇವಕರು, ಸಭಾಪಾಲಕರಾದಂಥ ರೆವರೆಂಡ್ ದೇವಕುಮಾರ್ ಅಯ್ಯರ್ ಅವರು ನಮ್ಮೊಂದಿಗಿದ್ದಾರೆ. ಈ ವಿಶೇಷವಾದ ಸಂಚಿಕೆಗೆ ಬಿಗ್ ಜೆ ಟಿ ವಿ ಪರವಾಗಿ ನಾನು ಹೃದಯದಾಳದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ನಮಗೆಲ್ಲರಿಗೂ ಚಿರಪರಿಚಿತರು, ಹಿರಿಯ ಸೇವಕರು ಪಾಸ್ಟರ್ ವಿಜಯ್ ಬೆಹಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಪಾಸ್ಟರ್ ವಿಜಯ್ ಬೆಹಟ್ಟಿ ಅವ್ರನ್ನ ಸಹ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊದಲನೇದಾಗಿ ಪಾಸ್ಟರ್ ವಿಜಯ್ ಬೆಹಟ್ಟಿ ಅವರೇ, ನಾವು ಇವತ್ತು ಶಿಲುಬೆಯ ಕುರಿತು ಈ ಸಂಚಿಕೆಯಲ್ಲಿ ನಮ್ಮ ಪ್ರಿಯರೊಂದಿಗೆ ಹಂಚಿಕೊಳ್ತಾ ಇದ್ದೇವೆ. ಶಿಲುಬೆಯ ಕುರಿತು ನಾನಾ ರೀತಿ ಭಾವನೆಗಳು, ಭಕ್ತಿಗಳು, ನಂಬಿಕೆಗಳು ನಮ್ಮ ಕ್ರೈಸ್ತರಲ್ಲಿದೆ. ಇವತ್ತು ನಾವು ನಮ್ಮ ಪ್ರಿಯರೊಂದಿಗೆ ಅನೇಕ ಸತ್ಯಾಂಶಗಳನ್ನು ಕಲಿಸಿಕೊಡೋಣ ಎಂಬುದಾಗಿ ಇಲ್ಲಿದ್ದೀವಿ. ಮೊದಲನೇದಾಗಿ ಪಾಸ್ಟರ್, ಯಾಕಾಗಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕಾಗಿತ್ತು? ನೇರವಾಗಿ ಹೋಗಿ ಶಿಲುಬೆಗೆ ಯೇಸುವನ್ನು ಹಾಕ್ಬೋದಿತ್ತು, ಯಾಕಾಗಿ ಶಿಲುಬೆಯನ್ನು ಹೊತ್ಕೊಂಡು ಹೋಗಬೇಕಾಗಿತ್ತು? ಹಾಗೂ ಈ ಶಿಲುಬೆಯನ್ನೇ ಯಾಕೆ ಯೇಸುವಿಗೆ ಶಿಲುಬೆಯನ್ನು ಶಿಕ್ಷೆಯನ್ನು ಯಾಕೆ ನೀಡಬೇಕಾಗಿತ್ತು? ಮೊದಲನೇದಾಗಿ ಈ ಅಂಶದ ಕುರಿತು ಪಾಸ್ಟರ್ ನಿಮ್ಮ ಅನಿಸಿಕೆಗಳು ಹಾಗೂ ಇದ್ರ ಕುರಿತು ಚಾರಿತ್ರಿಕವಾದ ಅಂಶಗಳನ್ನು ದಯಮಾಡಿ ನಮ್ಮ ಪ್ರಿಯರೊಂದಿಗೆ ಹಂಚಿಕೊಳ್ಳ್ರಿ. ಎಲ್ಲ ನನ್ನ ಬಿಗ್ ಜೆ ವೀಕ್ಷಕ ಬಂಧುಗಳಿಗೆ ಮೊದಲನೇದಾಗಿ ಈ ಸಂಚಿಕೆಯಲ್ಲಿ ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ವಿಷಯಕ್ಕೆ ತಮ್ಮೆಲ್ಲ ಸ್ವಾಗತಿಸ್ತೇನೆ. ಹಾಗೂ ನಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಪಾಸ್ಟ್ರಿಗೆ ಕೇಳಿದ ಹಾಗೆ ಈ ಶಿಲುಬೆಯ ಕುರಿತಾದಂಥ ವಿಷಯ ಕ್ರಿಸ್ತ ನಂಬಿಕೆಗೆ ಅತಿ ಅಮೂಲ್ಯವಾದ ಒಂದು ಮೂಲ ಅಸ್ಥಿವಾರದ ಸತ್ಯವಾಗಿದ್ದಿದೆ. ನಮ್ಮ ನಂಬಿಕೆಗೆ ಆಧಾರ ಅದೇ. ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನಗಳನ್ನು ಬಿಟ್ಟರೆ ಕ್ರೈಸ್ತತ್ವದ ಅಸ್ತಿತ್ವವೇ ಇಲ್ಲ. ನಮ್ಮದಿದು ಮೇನ್ ಅಸ್ತಿತ್ವದ ಒಂದು ಕೇಂದ್ರ ಬಿಂದು. ಆದರೆ ಆ ಕಾಲದಲ್ಲಿ ಈ ಶಿಲುಬೆಗೆ ಹಾಕಿಸುವುದು ಅಂತ ಹೇಳಿದರೆ, ಒಬ್ಬನನ್ನು ಯಾರಾದರೂ ಶಿಲುಬೆಯ ಶಿಕ್ಷೆಗೆ ಆತನನ್ನು ಒಳಪಡಿಸ್ತಾರಂದರೆ ಅದು ಅತಿ ಕ್ರೂರವಾದಂಥ ಒಂದು ಶಿಕ್ಷೆ ಆಗಿತ್ತು. ಈ ದಿನಮಾನದ ಗಲ್ಲು ಶಿಕ್ಷೆಗೆ ಸಮಾನ. ಗಲ್ಲು ಶಿಕ್ಷೆ ಆದರೂ ಸ್ವಲ್ಪ ಮಟ್ಟಿಗೆ ಸಹಿಸ್ಬೋದು. ಅದನ್ನು ಗಲ್ಲು ಶಿಕ್ಷೆ ಹಗ್ಗ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಸತ್ತೋಗಿಬಿಡ್ತಾನೆ ಮನುಷ್ಯ. ಕ್ರೂರತೆ ಇದರಲ್ಲಿ ನಾವು ಹೆಚ್ಚು ಕಾಣೋದಿಲ್ಲ. ಆದರೆ ಶಿಲುಬೆ ಮರಣ ಅಂದರೆ ಅದು ಪೂರ್ತಿ ಕ್ರೂರ. ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಕಿವಿಯಿಂದ ಕೇಳಲಿಕ್ಕೆ ಆಗೋದಿಲ್ಲ. ಅದನ್ನು ನೋಡಿದರೆ ಒಬ್ಬನ ತಲೆಯಿಂದ ಕಾಲಿನವರೆಗಿರುವಂಥ ಎಲ್ಲ ನರಗಳು ಸಹ ಎಳೆದು ಬಿಡ್ತದೆ. ಅಷ್ಟು ಕ್ರೂರವಾದದ್ದು, ಅನಾಗರಿಕವಾದಂಥ ಒಂದು ಶಿಕ್ಷೆ ಅದು. ಅದು ಆ ರೋಮಿನ ಆಡಳಿತ ಕಾಲದಲ್ಲಿ ಅತಿಯಾದ ಅಪರಾಧಿಗಳು ಅಥವಾ ಯಾರು ಅವರ ಆಡಳಿತಕ್ಕೆ ತಿರುಗಿ ಬೀಳ್ತಾರೆ ಅಂಥವರಿಗೆ, ಅವರ ನಡೆಸುವಿಕೆಯನ್ನು ಪ್ರಶ್ನಿಸುವವರಿಗೆ, ಅಥವಾ ಇನ್ನು ಯಾವುದೋ ಒಂದು ಅತಿ ಘೋರವಾದ ಅಪರಾಧ ಅಂತ ಯಾವುದು ಅನ್ನಿಸ್ಕೊಳ್ತದೆ ಅಂಥದ್ದಕ್ಕೆ ಅವರು ಈ ಕ್ರೂರವಾದ ಶಿಕ್ಷೆಯನ್ನು ಕೊಡ್ತಿದ್ರು. ಸಾಮಾನ್ಯವಾಗಿ ಶಿಲುಬೆಗೆ ಹಾಕುವ ವ್ಯಕ್ತಿಯನ್ನು ವಿಚಾರಣೆ ಮಾಡುವ ಜಾಗ ಬೇರೆ ಇರ್ತಿತ್ತು, ಶಿಲುಬೆಗೆ ಹಾಕುವ ಜಾಗ ಬೇರೆ ಇರ್ತಿತ್ತು. ಸಾಮಾನ್ಯವಾಗಿ ಎರಡೂ ಒಂದು ಕಡೆಗೆ ಇರ್ತಿರಲಿಲ್ಲ. ಏಕೆಂದರೆ ಆ ವ್ಯಕ್ತಿಯನ್ನು ಒಂದು ಕಡೆ ವಿಚಾರಣೆ ಮಾಡುವಾಗ ಅವನು ಘೋರ ಅಪರಾಧಿ ಅಂತ ಸಾಬೀತು ಮಾಡ್ತಿದ್ರು. ಆಮೇಲೆ ಅವನು ಮಾಡಿದ ಅಪರಾಧ ಎಂಥದ್ದಿದೆ ಅನ್ನೋದು ಅವನ ತಲೆ ಬರಹ ಬರೀತಿದ್ರು, ಇಂಥ ಅಪರಾಧಿ ಇವನು ಅಂತೇಳಿ. ಅದನ್ನು ಮೇಲೆ ಬರೆಸಿ ಒಂದು ಹಲಿಗೆ ಮೇಲೆ ಅಥವಾ ಒಂದು ಪ್ಲೇಟ್ ಮೇಲೆ ಅದನ್ನು ಅವನು ಕುತ್ತಿಗೆಗಾದರೂ ಹಾಕ್ತಾಯಿದ್ರು, ಅಥವಾ ಆತನ ಆ ಶಿಲುಬೆಯನ್ನು ಅಡ್ಡ ಬಾರನ್ನು ಹೊತ್ಕೊಂಡು ಬರ್ತಾಯಿದ್ದು ಅದ್ರ ಮೇಲೆ ಹಾಕ್ತಿದ್ರು. ಅಂದ್ರೇನು, ವಿಚಾರಣೆ ಆದ ಜಾಗದಿಂದ ಅವನನ್ನು ಶಿಲುಬೆಗೇರಿಸೋ ಜಾಗದವರೆಗೆ ಪಬ್ಲಿಕ್ ಶೋ ಮಾಡ್ಕೊಂಡು ತೊಗೊಂಡು ಬರ್ತಾ ಇದ್ದ. ಅಂದರೆ ಅವನನ್ನು ನೋಡಿದವ್ರಿಗೆ ಗೊತ್ತಾಗಬೇಕು ಇವನು ಮಾಡಿದ ಅಪರಾಧ ಇದೆ. ಅದರರ್ಥ ಏನು? ನೋಡುವವರಿಗೆ ಏನಾದರೂ ಇಂಥ ಅಪರಾಧ ಮಾಡಿದರೆ
ನಮಗೂ ಇದೇ ಗತಿ, ಇಂಥ ಶಿಕ್ಷೆ ದಾಟಲೇಬೇಕು, ಇಂಥ ಕ್ರೂರತನವನ್ನು ಸಹಿಸಲೇಬೇಕು, ಆ ಕಾರಣದಿಂದ ಇಂಥ ಅಪರಾಧಕ್ಕೆ ನಾವು ಸಿಕ್ಕಿ ಬೀಳೋದೇ ಬೇಡ ಅಂತ ಜನ ಹೆದರಿ ಹೋಗಬೇಕು. ಅಂದರೆ ಜನರನ್ನು ಭಯಪಡಿಸುವುದಕ್ಕೆಂದೇ ಅತಿ ಕ್ರೂರವಾದ ಮತ್ತು ಎಂತ ಹೇಳ್ತಾರೆ ಅದಕ್ಕೆ, ಆ ಶಬ್ದನೇ ನನಗೆ ಸಿಕ್ಕುವುದಿಲ್ಲ, ಅಷ್ಟೊಂದು ಹೀನ ಮಟ್ಟದ ದುಷ್ಟತ್ವ ತುಂಬಿದ ಒಂದು ಶಿಕ್ಷೆಯ ವಿಧಾನದಾಗಿತ್ತು. ಎಸ್ ಪಾಸ್ಟರ್, ಆ ದಿನಮಾನಗಳಲ್ಲಿ ಶಿಲುಬೆ ಶಿಕ್ಷೆ ಬಹಳ ಕಠಿಣವಾದದ್ದು, ಬಹಳ ಕಠಿಣ. ನಾನು ಗಲ್ಲು ಶಿಕ್ಷೆ ಅನ್ನುವಾಗಲೇ ನಮಗೆ ಈ ದಿನಮಾನಗಳಲ್ಲಿ ಬಹಳ ಭಯ ಆಗ್ತದೆ. ಒಬ್ಬ ವ್ಯಕ್ತಿ ಏನೇ ತಪ್ಪು ಮಾಡಿ ಏನೇ ಅಪರಾಧ ಮಾಡಿದರೂ ಆತನಿಗೆ ಗಲ್ಲು ಶಿಕ್ಷೆ ಆದಾಗ ನಮ್ಮ ಮನಸ್ಸಿಗೆ ವ್ಯಥೆ ಆಗ್ತದೆ, ಅಯ್ಯೋ ಆತನಿಗೆ ಗಲ್ಲು ಶಿಕ್ಷೆ ಆಯ್ತಲ್ಲ. ಅದಕ್ಕಿಂತಲೂ ಕ್ರೂರವಾದದ್ದು ಶಿಲುಬೆ ಮರಣ ಅನ್ನುವಾಗ ನರಗಳು ಎದ್ದೇಳ್ತದೆ, ಅಷ್ಟು ಭಯಾನಕವಾದದ್ದು ಎಂಬುದಾಗಿ ಹೇಳ್ತಾ ಇದ್ರಿ. ಎಸ್ ಅಯ್ಯ, ರೆವರೆಂಡ್ ದೇವಕುಮಾರ್ ಅಯ್ಯ, ನೀವು ಸಹ ಇವತ್ತು ನಮ್ಮೊಂದಿಗೆ ಕೂಡ್ಕೊಂಡಿದ್ದೀರಿ. ನೀವು ಸಹ ಬಹಳ ಭಯಭಕ್ತಿಯಿಂದ ಕ್ರಿಸ್ತನ ಸೇವೆ ಮಾಡ್ತಿರೋರು. ಅಯ್ಯ, ಈ ದಿನಮಾನಗಳಲ್ಲಿ ಎಲ್ಲ ಕ್ರೈಸ್ತರಲ್ಲಿ ಶಿಲುಬೆಯ ಕುರಿತು ಬಹಳ ಒಂದು ಭಯಭಕ್ತಿಯಿಂದ ಈ ದಿನಮಾನಗಳಲ್ಲಿ ಕ್ರೈಸ್ತರು ಜ್ಞಾಪಕ ಮಾಡಿಕೊಳ್ತಿದ್ದಾರೆ. ಕ್ರಿಸ್ತನ ಒಂದು ಕ್ರೂರವಾದ ಮರಣವನ್ನು ಹಾಗೂ ಆತನು ಪಟ್ಟಂಥ ಬಾಧೆಯನ್ನು ಜ್ಞಾಪಕ ಮಾಡಿಕೊಳ್ತಿದ್ದಾರೆ. ಅಯ್ಯ, ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮೆಲ್ಲರ ನಂಬಿಕೆಗೆ ಆಧಾರವೇ ಶಿಲುಬೆ. ಹಾಗಿರುವಾಗಯ್ಯ, ಈಗಾಗಲೇ ಚಾರಿತ್ರಿಕವಾಗಿ ಯಾಕಾಗಿ ಶಿಲುಬೆಯನ್ನು ಹೊರಬೇಕೆಂಬುದಾಗಿ ಪಾಸ್ಟ್ ಹೇಳ್ತಿದ್ರು. ನೀವು ಅಯ್ಯ, ಶಿಲುಬೆ ಅಂದರೆ ಏನೆಂಬುದೇ ಅನೇಕರಿಗೆ ಗೊತ್ತಿರಲ್ಲ. ಶಿಲುಬೆ ಅಂದರೆ ಅನೇಕರಿಗೆ ಇರುವಂಥದ್ದು ಒಂದು ಪ್ಲಸ್, ನಾವು ಅನೇಕರು ಬಹಳ ಸರಳವಾಗಿ ತೆಗೆದುಕೊಳ್ತೇವೆ. ಹಾಗಾಗಿ ನೀವು ಆತ್ಮಿಕವಾಗಿ ಶಿಲುಬೆಯ ಕುರಿತು ನೀವು ಏನನ್ನು ಹೇಳಲು ಬಯಸ್ತೀರಯ್ಯ? ಮೊಟ್ಟ ಮೊದಲು ಬಿಗ್ ಜೆ ಟಿ ವಿ ವೀಕ್ಷಕರೆಲ್ಲರಿಗೂ ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಶಿಲುಬೆ ವಿಷಯದಲ್ಲಿ ಒಬ್ಬರು ಸೇವಕರಿಗೆ ಹೇಳ್ತಾರೆ, ಶಿಲುಬೆಯಲ್ಲಿ ನಾವು 2 ಪಟ್ಟಿನ ನೋಡ್ತೀವಿ. ಎಸ್ ಅಯ್ಯ. ಒಂದು ಅಡ್ಡಪಟ್ಟಿ, ಒಂದು ಉದ್ದಪಟ್ಟಿ. ಅವ್ರೇನು ಹೇಳ್ತಾರೆ ಅಂದರೆ, ಅಡ್ಡಪಟ್ಟಿ ಅದು ಮೈನಸ್ ಸೈನನ್ನು ಸೂಚನೆ ಮಾಡ್ತದೆ, ಕಳೆಯುವಂಥದ್ದು. ಅಂದರೆ ಒಬ್ಬ ಮನುಷ್ಯ ಈ ಲೋಕದಲ್ಲಿ ಜನಿಸಿ ಬರುವಾಗ ಅನೇಕ ಸಂಗತಿಗಳನ್ನು ಅವನು ಕಳೆದುಕೊಂಡಿದ್ದಾನೆ. ದೇವರ ಅನ್ಯೋನ್ಯತೆಯನ್ನು ಕಳ್ಕೊಂಡಿದ್ದಾನೆ, ಪರಿಶುದ್ಧತೆಯನ್ನು ಕಳ್ಕೊಂಡಿದ್ದಾನೆ, ಪರಲೋಕವನ್ನು ಕಳ್ಕೊಂಡಿದ್ದಾನೆ, ಸಮಾಧಾನವನ್ನು ಕಳ್ಕೊಂಡಿದ್ದಾನೆ, ಸಂತೋಷವನ್ನು ಕಳ್ಕೊಂಡಿದ್ದಾನೆ, ನಿರೀಕ್ಷೆಯನ್ನು ಕಳ್ಕೊಂಡಿದ್ದಾನೆ. ಆದರೆ ಇಂಥ ಒಂದು ಸಮಯದಲ್ಲಿ 2000 ವರ್ಷಗಳ ಹಿಂದೆ ಇಡೀ ಲೋಕದ ಸೃಷ್ಟಿಕರ್ತನಾದ ನಮ್ಮ ದೇವರು ತಾನೇ ಮಾನವನಾಗಿ ಈ ಲೋಕಕ್ಕೆ ಬಂದು ನನಗೋಸ್ಕರ, ನಮಗೋಸ್ಕರ, ಇಡೀ ಲೋಕದ ಜನರಿಗೋಸ್ಕರ ಶ್ರಮೆ ತಾಳಿ ಆ ಶಿಲುಬೆಯ ಮೇಲೆ ತನ್ನನ್ನೇ ಯಜ್ಞವಾಗಿ ಸಮರ್ಪಿಸಿಕೊಳ್ಳೋದ್ರ ಮೂಲಕ ಏನನ್ನ ನಾವು ಕಳ್ಕೊಂಡಿದ್ದೀವಲ್ಲ ಅದನ್ನು ಪ್ಲಸ್ ಮಾಡಿದ್ದಾನೆ. ಎಸ್ ಅಯ್ಯ, ಅಡ್ಡಪಟ್ಟಿ ಮೈನಸ್, ಮನುಷ್ಯನ ಜೀವಿತದಲ್ಲಿ ಕಳೆದುಕೊಂಡ ಎಲ್ಲ ಸಂಗತಿಗಳನ್ನ ಒಬ್ಬ ಹಿರಿಯ ಸೇವಕರು ಅಡ್ಡಪಟ್ಟಿಗೆ ಹೋಲಿಸಿದ್ರು, ಅದು ನಮ್ಮ ಸಂಗಡ ಹಂಚಿಕೊಳ್ತಿದ್ರಿ. ಎಸ್ ಅಯ್ಯ, ಈಗ ಉದ್ದಪಟ್ಟಿ ಆ ಮೈನಸ್ ಆಗಿದ್ದನ್ನು ಅವನು ಪ್ರಾಣ ಕೊಡೋದ್ರ ಮೂಲಕ ಪ್ಲಸ್ ಮಾಡಿದ್ದಾನೆ. ಅಂದರೆ ನಾನು ಏನೇನು ಕಳ್ಕೊಂಡಿದ್ದೆ ಅದೆಲ್ಲವೂ ಸಹ ಯೇಸು ಕ್ರಿಸ್ತನ ಶಿಲುಬೆ ಮರಣ ಪುನರುತ್ಥಾನದ ಮೂಲಕ ನಾವು ದೇವರ ಕೃಪೆಯಿಂದ, ನಂಬಿಕೆಯಿಂದ ಅದನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಆ ಶಿಲುಬೆ ನಮಗೆ ಒಂದು ಸಂದೇಶ ನೀಡ್ತದೆ. ಎಸ್ ಅಯ್ಯ, ಬಹಳ ಸುಂದರವಾಗಿ ಒಂದು ಆತ್ಮಿಕ ಅರ್ಥ. ನಾವು ದೇವರ ಸೇವಕರುಗಳು ಅನೇಕ ರೀತಿಯ ಆತ್ಮಿಕ ವರ್ಣನೆಯನ್ನು ಮಾಡ್ತೇವೆ. ಅದೇ ರೀತಿಯಾದಂಥ ಒಂದು ವರ್ಣನೆ ಭಾಳ ಅರ್ಥಗರ್ಭಿತವಾದದ್ದು. ಯಾಕಂದರೆ ಮನುಷ್ಯ ಹುಟ್ಟುವಾಗಲೇ ಬರಿದಾಕಿ ಎಲ್ಲವನ್ನ ಕಳೆದುಕೊಂಡು, ಬೈಬಲ್ ಸಹ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಹುಟ್ಟು ಪಾಪಿ, ಎಲ್ಲ ಕೆಟ್ಟತನದೊಂದಿಗೆ ಆತನು ಬರುವಾಗ ಎಲ್ಲವನ್ನ ಕಳೆದುಕೊಂಡಾಗ ಉದ್ದಪಟ್ಟಿ ಯೇಸು ಶಿಲುಬೆಗೆ ಏರೋದ್ರ ಮೂಲಕ ಎಲ್ಲವನ್ನು ತಿರುಗಿ ಹೊಂದಿಕೊಳ್ತಾನೆ ಎಂಬುದಾಗಿ ಶಿಲುಬೆ ಅರ್ಥವನ್ನು ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ರಿ. ಭಾಳ ಸಂತೋಷ. ಪಾಸ್ಟರ್, ಈಗಾಗಲೇ ಒಂದು ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಚಾರಿತ್ರಿಕವಾದ ಅಂಶಗಳನ್ನು ಒಂದು ಭಾಗದಲ್ಲಿ ನಮ್ಮ ಪ್ರಿಯರಿಗೆ ಕಲಿಸ್ತಿದ್ದೀವಿ, ಇನ್ನೊಂದು ಭಾಗದಲ್ಲಿ ನಮ್ಮ ಅಯ್ಯ ಆತ್ಮಿಕವಾಗಿ ಅವ್ರನ್ನ ಉತ್ತೇಜಿಸುವಂಥ ಕೆಲವು ಅಂಶಗಳನ್ನು ಅವರು ಸಹ ಕಲಿಸಿಕೊಡ್ತಾ ಇದ್ದಾರೆ. ಬಹಳ ಅರ್ಥಗರ್ಭಿತವಾದಂಥ ಒಂದು ಆತ್ಮಿಕ ವರ್ಣನೆಯನ್ನು ಶಿಲುಬೆ ಕುರಿತು ಅವ್ರು ಮಾಡಿದರು. ಫಸ್ಟ್, ಈಗ ಆ ರೋಮನ್ ಕಾಲದಲ್ಲಿ ಯಾವ ರೀತಿಯ ಶಿಲುಬೆ ಇತ್ತು, ಯಾವ ರೀತಿಯ, ಯಾಕಂದರೆ ನಮಗೆ ಇನ್ನೂ ಸಹ ಆ ಶಿಲುಬೆ ಎಷ್ಟು ದೊಡ್ಡದು ಎಷ್ಟು ಸಣ್ಣದು ಯಾರಿಗೂ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆ ಶಿಲುಬೆ ಹೇಗಿತ್ತು, ಯಾವ ರೀತಿ ಇರ್ತಿತ್ತು, ಯಾವ ಮರದಿಂದ ಮಾಡ್ತಿದ್ರು, ಏನಾದರೂ ನಿರ್ದಿಷ್ಟವಾದ ಮರ, ಇದೇ ಮರ ಶಿಲುಬೆಗೆ ಹಾಕಬೇಕಾಗಿತ್ತ, ಈ ರೀತಿ ಶಿಲುಬೆ ಕುರಿತು ನಮಗೆ ಹೆಚ್ಚಿನ ಸಂಗತಿಗಳು ಅನೇಕರಿಗೆ ಗೊತ್ತಿಲ್ಲ. ಹಾಗಿರುವಾಗ ಆ ದಿನಮಾನಗಳಲ್ಲಿ ಯಾವ ರೀತಿಯ ಶಿಲುಬೆ ಶಿಕ್ಷೆಯನ್ನು ನೀಡಲಾಗ್ತಿತ್ತು, ಆ ರೋಮನ್ರು ಆ ಶಿಲುಬೆ ಶಿಕ್ಷೆಯನ್ನು ಯಾಕಾಗಿ ನೀಡ್ತಿದ್ರು ಪಾಸ್ಟರ್?
ಆ್ಯಕ್ಚುಲಿ ಶಿಲುಬೆಯ ಮರ ಅಂದರೆ ಸಾಮಾನ್ಯವಾಗಿ ಅವ್ರು ಯೂಸ್ ಮಾಡ್ತಾ ಇದ್ದು ಜಾಲಿ ಮರ. ಜಾಲಿ ಮರ ಸಾಮಾನ್ಯವಾಗಿ. ಯಾಕೆ ಜಾಲಿ ಮರ ಒಂದು ಶಾಪವನ್ನು ಸೂಚಿಸುವಂಥದ್ದು. ಶಿಲುಬೆ ಕಂಬಕ್ಕೆ ಏರಲ್ಪಡುವನು ಶಾಪಗ್ರಸ್ತನು ಅಂತ ವಾಕ್ಯ ಹೇಳ್ತದೆ. ಮರಕ್ಕೆ ತೂಕು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು. ಸೊ ಅಲ್ಲಿ ಅವರು ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇದ್ದು ಜಾಲಿ ಮರ, ಯಾಕೆಂದ್ರೆ ಅದು ಭಾರ, ಒಂಥರ ವಿಷ. ಹಾಗೆ ಶಿಲುಬೆ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ರೋಮನ್ ಆಡಳಿತ ಕಾಲದಲ್ಲಿ ಬಳಸ್ತಾ ಇದ್ದದ್ದು ಟಿ ಶೇಪಿನ ಕ್ರೂಜೆ. ಯಾಕಂದ್ರೆ ಅವ್ರ ಮೇಲೆ ಒಂದು ಚಡಿ ಮಾಡಿರ್ತಿದ್ರು. ಒಂದು ನಿಮಿಷ ಪಾಸ್ಟ್, ಈಗ ನೀವು ರೋಮನ್ ಆಳ್ವಿಕೆಯಲ್ಲಿ ಟಿ ಶೇಪಿನ ಶಿಲ್ಬೆ ಇತ್ತು, ಬೇರೆ ಏನಾದರೂ ರೀತಿಯ ಶಿಲ್ಬೆಗಳು ಇದ್ವು? ಪ್ಲಸ್ ಶೇಪಲ್ಲಿ. ಓಕೆ ಓಕೆ. ಅಂದರೆ ಈ ಶಿಲುಬೆ ಶಿಕ್ಷೆ ಆ್ಯಕ್ಚುಲಿ ಇದು ಯಹೂದಿ ಸಂಪ್ರದಾಯಕ್ಕೆ ಸೇರಿದ್ದಲ್ಲ, ಇದು ಅದಕ್ಕಿಂತ ಮುಂಚೆನೇ ಇತ್ತದು. ರೋಮನ್ರು ಅದನ್ನು ಬಹಳ ಗಂಭೀರವಾಗಿ ಆ ಶಿಕ್ಷೆಯನ್ನು ಅಳವಡಿಸಿದರು. ಯಾಕಂದರೆ ಅವರು ತಮ್ಮದೇ ಸರ್ವಾಧಿಕಾರದಲ್ಲೆಲ್ಲ ಇರಬೇಕನ್ನೋದಕ್ಕೋಸ್ಕರ, ತಮಗೆಲ್ಲರೂ ಹೆದರಿ ಬೀಳಬೇಕನ್ನುವಂಥ ಉದ್ದೇಶಕ್ಕೋಸ್ಕರ ಅದನ್ನು ಕ್ರೂರವಾದ ಒಂದು ಶಿಕ್ಷಾ ವಿಧಿಯನ್ನು ಅವರು ಸೇರಿಸ್ಕೊಂಡಿದ್ರು. ಬೇರೆ ಬೇರೆ ಕಡೆಗಳಲ್ಲಿ ಫಾರ್ ಎಕ್ಸಾಂಪಲ್ ಪೂರ್ವ ಭಾಗದಲ್ಲಿ ಅವರು ಯಾರನ್ನು ಶಿಕ್ಷೆ ಕೊಡಬೇಕಂತ ಬಯಸ್ತಿದ್ರೋ ಅವರನ್ನೇನು ಮಾಡ್ತಿದ್ರು, ಮೊದಲು ಅವರನ್ನು ತಲೆಯನ್ನು ಶಿರಚ್ಛೇದ ಮಾಡಿ ಆಮೇಲೆ ಕಂಬಕ್ಕೆ ತೂಕ ಹಾಕ್ತಿದ್ರು. ಬರೀ ಒಂದು ಉದ್ದದ ಕಂಬ ಇರ್ತಿತ್ತು, ಕೆಲವು ಸಾರಿ ಇರ್ತಿತ್ತು. ಇನ್ನು ಯಹೂದ್ಯರ ಪ್ರಕಾರ ಮೊದಲು ಕಲ್ಲೆಸೆದು ಕೊಂದು, ಯಾಕೆ ಧರ್ಮೋಪದೇಶ ಕಾಂಡ 21ನೇ ಚಾಪ್ಟರಲ್ಲಿ 22, 23ನೇ ವಚನದಲ್ಲಿ ಕಾಣ್ತೇವೆ. ಮೊದಲು ಅವರನ್ನು ಕಲ್ಲೆಸೆದು ಕೊಲ್ಲಬೇಕು, ಆಮೇಲೆ ಅವನನ್ನು ಮರಕ್ಕೆ ತೂಕ ಹಾಕಬೇಕು. ರೋಮಾಪುರದವರು ಯಾಕೆ ಈ ರೀತಿ ಶಿಕ್ಷೆ ಆರಿಸ್ಕೊಂಡ್ರು ಅಂದರೆ ಪರ್ಟಿಕ್ಯುಲರ್ಲಿ ಯಹೂದ್ಯರ ವಿಷಯದಲ್ಲಿ, ಇಸ್ರಾಯೇಲ್ರ ವಿಷಯದಲ್ಲಿ ಅವ್ರಿಗೆ ಭಯ ಇತ್ತು. ಇಸ್ರಾಯೇಲ್ ದೇಶ ಅವರ ಅಧೀನಕ್ಕೆ ಬರ್ತಿರಲಿಲ್ಲ. ಆದರೆ ಇವರು ಇಸ್ರಾಯೇಲ್ ದೇಶದ ಮೇಲೂ ದೊರೆತನ ಅವರ ಆಡಳಿತ ವ್ಯವಸ್ಥೆಯನ್ನು ಹಾಕಲಿಕ್ಕೆ, ದೊರೆತನ ಮಾಡಲಿಕ್ಕೆ ಅವರು ಪ್ರಯಾಸ ಪಡ್ತಾ ಇದ್ದದ್ದನ್ನು ಇಸ್ರಾಯೇಲ್ರು ವಿರೋಧ ಮಾಡ್ತಿದ್ರು, ಭಾಳ ವಿರೋಧ ಮಾಡ್ತಿದ್ರು. ಈ ಇಸ್ರಾಯೇಲ್ರು ತಿರುಗಿ ಬೀಳಬಾರ್ದು, ಇವ್ರನ್ನ ಅಲ್ಲೇ ಹೇಳುವಾಗಲೇ ಏನು ಮಾಡಬೇಕು, ಅವರನ್ನು ಒಳಗೆ ಹತ್ತಿಕ್ಕಬೇಕು, ಅವ್ರ ತಲೆ ಎತ್ತಲಿಕ್ಕೆ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವರೇನು ಮಾಡ್ತಿದ್ದಾರೆ ಹೇಳಿದರೆ ಈ ಶಿಲುಬೆ ಶಿಕ್ಷಣ ಕೊಡ್ತಿದ್ರು. ಆ ಕಾರಣದಿಂದಲೇ ಅವರು ವಿಚಾರಣೆ ಜಾಗ ಒಂದು ಮಾಡ್ತಾಯಿದ್ರು. ಒಂದು ಸಣ್ಣ ಪ್ರಶ್ನೆ, ಯೇಸು ಸ್ವಾಮಿಯನ್ನೇ ಮೊದಲೇ ಬಾರಿಗೆ ಯಹೂದ್ಯರಲ್ಲಿ ಶಿಲ್ಬೆಗೆ ಹಾಕಿದ, ಯೇಸು ಸ್ವಾಮಿಗಿಂತ ಮೊದಲು ಬೇರೆ ಯಾವುದಾದ್ರೂ ಯಹೂದ್ಯರನ್ನು ಶಿಲ್ಬೆಗೆ ಹಾಕಿದಂಥ ಇತಿಹಾಸವೇನಾದರೂ ಗೊತ್ತಿದೆಯಾ? ಇತಿಹಾಸ ನಾನು ನೋಡಲಿಲ್ಲ, ಬಟ್ ಅದು ಇರೋ ಸಾಧ್ಯತೆಗಳಿದೆ. ಯಾಕೆಂದರೆ ಯೇಸುವಿನ ಕಾಲದಲ್ಲಿ ಅವರು ಅದನ್ನು ಮಾಡಬೇಕಿದ್ರೆ ಅದಕ್ಕಿಂತ ಮುಂಚೆ ಅವರು ಅಭ್ಯಾಸ ಮಾಡ್ಕೊಂಡು ಬಂದದ್ದು, ಅದು ಮಾಡಿರುವ ಸಾಧ್ಯತೆ ಇದೆ. ಯಾಕೆಂದರೆ ಹಿಂದೆನೂ ಸಹ ರೋಮಾಪುರದ ಅಧಿಕಾರಕ್ಕೆ ವಿರುದ್ಧವಾಗಿ ಅನೇಕ ಬಾರಿ ಇಸ್ರಾಯೇಲ್ರ ದಂಗೆ ಎದ್ದದ್ದು ಹಿಸ್ಟ್ರಿಯಲ್ಲಿದೆ. ಅನೇಕ ದಂಗೆಗಳು ಯೇಸುಗಿಂತ ಮುಂಚೆನೆ. ಹೌದು. ಆ ದಂಗೆ ಏಳಬಾರ್ದು ಅನ್ನೋದಕ್ಕೇ ಇವರು ಇದನ್ನು ಮಾಡ್ತಾಯಿದ್ರು. ಆ ದಂಗೆ ಏಳಬಾರ್ದು ಅನ್ನೋದಕ್ಕೋಸ್ಕರವೇ ಈ ಹಬ್ಬದ ಸಮಯಗಳಲ್ಲಂತೂ ಇಡೀ ರೋಮಾಪುರ ಸೈನ್ಯವೇ ಅಲ್ಲಿ ದಂಡ ಹಿಡಿದು ಬಿಡ್ತಿತ್ತು. ಸ್ವಲ್ಪವೂ ಅವರಿಗೆ ಯಾರಾದರೂ ತಿರುಗಿ ಬೀಳ್ತಾರಂತ ಕಂಡ್ರೆ ಅವರನ್ನು ತಗೊಂಡೋಗಿ ಮೊದಲು ಇದೇ ಕೆಲಸ ಮಾಡ್ತಿದ್ರು. ಒಟ್ಟಿನಲ್ಲಿ ಅವರ ಆಡಳಿತಕ್ಕೆ ವಿರೋಧ ಬರಬಾರ್ದು ಅನ್ನೋದಕ್ಕೋಸ್ಕರವೇ ಹೆಚ್ಚಾಗಿ ಇಸ್ರಾಯೇಲರನ್ನು ಅವರು ಶಿಕ್ಷಿಸಿದ್ದು ಶಿಲುಬೆಯ ಮರಣದಲ್ಲೇ ಹೆಚ್ಚಾಗಿ. ಇವನ್ ನಾವು ನೋಡ್ತೇವೆ, ಯೇಸುವನ್ನು ಶಿಲುಬೆಗೆ ಹಾಕುವಾಗ ಇಬ್ಬರು ಕಳ್ಳರನ್ನು ಹಾಕಿದ್ರು ಅವರು. ಅವರಿಗೆ ಆ್ಯಕ್ಚುಲಿ ಶಿಲುಬೆಗೆ ಹಾಕಬೇಕಾಗಿಲ್ಲ, ಅಲ್ಲಿ ಬರೀ ಕಳ್ಳರವರು. ಆದರೆ ಅದೊಂದು ಅವರಿಗೆ ಭಯ ಹುಟ್ಟಿಸುವಂಥ ಒಂದು ಟೂಲಾಗಿ ಯೂಸ್ ಮಾಡಿದ್ರು ಅಷ್ಟೇ ಅದು. ಸೊ ಇಲ್ಲಿ ಅದನ್ನೇ ನಾವು ಕಾಣ್ತಿದ್ದೇವೆ. ಇದು ಆ ಕಾಲದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಶಿಲುಬೆಗಳನ್ನು ಯೂಸ್ ಮಾಡ್ತಾಯಿದ್ರು. ಹೆಚ್ಚಾಗಿ ರೋಮನ್ಸ್ ಯೂಸ್ ಮಾಡಿದ್ದು ಟಿ ಶೇಪ್. ಅದು ಅಂದರೆ ಅದಕ್ಕೆ ಅವ್ರದ್ದು ಭಾಳ ಕ್ರೂರತನದ ಆಲೋಚನೆಗಳಿತ್ತು ಅದರಿಂದ. ಅದು ಈಗ ಶಿಲುಬೆಗೆ ಒಳಗಾಗಬೇಕಾದ ವ್ಯಕ್ತಿ, ಶಿಕ್ಷೆಗೆ ಒಳಗಾಗಬೇಕಾದ ವ್ಯಕ್ತಿ ಬೆನ್ನ ಮೇಲೆ ಮೊದಲೇ ವಿಚಾರಣೆ ಆದ ಜಾಗದಿಂದ ಶಿಲುಬೆಗೆ ಹಾಕೋ ಜಾಗದವರೆಗೆ ಅವನು ಬೆನ್ನ ಮೇಲೆ ಅವನೇ ಹೊತ್ಕೊಂಡು ಹೋಗಬೇಕು. ಆಮೇಲೆ ನಿಲ್ಲಿಸಿದ ಕಂಬಕ್ಕೆ ಅವ್ರು ಹಾಕೋ ಟೈಮಲ್ಲಿ ಮೊದಲು ಕೈಗಳನ್ನು ಈ ಅಡ್ಡ ಕಂಬಕ್ಕೆ ಹೊಡಿತಿದ್ರು. ಆಮೇಲೆ ಹಗ್ಗದಿಂದ ಆ ಅಡ್ಡ ಕಂಬವನ್ನು ಎತ್ತಿ, ಆಲೋಚನೆ ಮಾಡಿ, ಇಡೀ ಬಾಡಿ ವೇಟ್ ಅದರ ಮೇಲೆ ಇರ್ತದೆ, ಕೈ ಮೇಲೆ ಎತ್ತಿ ಆ ಚಡಿಗೊಮ್ಮೆ ಹಾಕಿ ಬಿಡುವಾಗ ಈ ನಾವೇನು ತೋಳಿನ ಭಾಗ ಹೇಳ್ತೇವೆ, ಮಣಿಕಟ್ಟಿನ ಭಾಗ ಹೇಳ್ತೇವೆ, ಆ ಬಾಡಿ ವೇಟಿಗೆ ಒಂದು ಸಾರಿ ಜರ್ಕಾಗಿ ಅಲ್ಲೇ ಅದು ಲೂಸ್ ಆಗಬೇಕದು. ಬಹಳ ಕ್ರೂರವಾದದ್ದು, ಅಷ್ಟು ಕ್ರೂರವಾದ ಇದನ್ನು ಅವ್ರು ಮಾಡ್ತಿದ್ರು.
ಸೊ ಆ ಕಾರಣಕ್ಕೆ ಅವ್ರು ಏನು ಮಾಡ್ತಿದ್ದಾರೆ, ಟಿ ಶೇಪ್ ಅವ್ರು ಯೂಸ್ ಮಾಡ್ತಿದ್ದಾರೆ. ಜರ್ಕ್ ಪೂರ ಬರ್ತದೆ ಅದ್ರ ಮೇಲೆ. ಹಿಂಸೆ ಆಗಬೇಕು, ಆ ವ್ಯಕ್ತಿಗೆ ಹಿಂಸೆ ನೋವಾಗಬೇಕು. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಿರ್ತಾರೆ, ಆ ವ್ಯಕ್ತಿಯ ಶ್ವಾಸಕೋಶ ಅದ್ರ ಮೇಲೆ ಪ್ರೆಷರ್ ಬರ್ತಿತ್ತು. ಕೊನೆಗೆ ಹೊಡೆದು ಅದರೊಳಗೆ ಫ್ಲೂಯಿಡ್ಸ ಒಳಗೆ ಕಲೆಕ್ಟ್ ಆಗಬೇಕು, ಉಸಿರುಗಟ್ಟಬೇಕು. ಇದು ಅವ್ರದ್ದು. ಅಂದರೆ ವ್ಯಕ್ತಿ ಒಮ್ಮೆ ಸಾಯಬಾರ್ದು, ಆದರೆ ಯಾವ ಹೈಯೆಸ್ಟ್ ಡಿಗ್ರಿಯ ಹಿಂಸೆ ಅನುಭವಿಸಬೇಕು ಅದೆಲ್ಲ ವ್ಯಕ್ತಿ ಅನುಭವಿಸಬೇಕು. ಎಸ್ ಪಾಸ್ಟರ್. ಅಯ್ಯ, ನಮ್ಮ ಪಾಸ್ಟ್ರು ಶಿಲುಬೆ ಕುರಿತು ಚಾರಿತ್ರಿಕವಾಗಿ ಅವ್ರು ಹೇಳ್ತಿರುವಂಥದ್ದು, ಚಾರಿತ್ರಿಕವಾಗಿ ಎಷ್ಟು ಕ್ರೂರವಾಗಿದೆ ಅದು. ಅದರಲ್ಲೂ ಅವತ್ತು ನಮ್ಮ ಯೇಸು ಶಿಲುಬೆಯನ್ನು ಹೊತ್ತಾಗ ಆತ ಎಷ್ಟು ಬಾಧೆ ಪಟ್ಟಿರಬಹುದು, ಆ ಚಿತ್ರಣಗಳನ್ನು ನೀಡ್ತಿದ್ದಾರೆ. ಅಯ್ಯ, ಈ ವೇಳೆಯಲ್ಲಿ ನೀವು ಮೊದಲನೇದಾಗಿ ಶಿಲುಬೆಯ ಒಂದು ಅರ್ಥವನ್ನು ಆತ್ಮಿಕವಾಗಿ ಹೇಳಿದ್ರಿ. ಅಡ್ಡಪಟ್ಟಿ ಎಲ್ಲವನ್ನ ಮನುಷ್ಯ ಕಳೆದುಕೊಂಡದ್ದಕ್ಕೆ, ಉದ್ದಪಟ್ಟಿ ಯೇಸು ಶಿಲುಬೆಗೇರಿ ಎಲ್ಲವನ್ನ ನೀಡಿದ್ದಕ್ಕೆ ಮೊದಲನೇದಾಗಿ ಅಯ್ಯ, ಈ ಅಡ್ಡಪಟ್ಟಿ ನಮ್ಮನ್ನು ನಮ್ಮ ಪ್ರಿಯರು ಅನೇಕರು ವೀಕ್ಷಿಸ್ತಿದ್ದಾರೆ. ಈ ವೇಳೆಯಲ್ಲಿ ಯಾಕಾಗಿ ಎಲ್ಲಿ ಮನುಷ್ಯ ಎಲ್ಲವನ್ನು ಕಳೆದುಕೊಂಡ, ನಾವು ನಂತರ ಹೇಗೆ ಯೇಸು ಇವೆಲ್ಲವನ್ನು ತಿರುಗಿ ಕೊಟ್ಟ ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲ ಎಲ್ಲಿ ಮನುಷ್ಯ ಕಳೆದುಕೊಂಡ, ಏನಾಯಿತು, ಯಾವ ರೀತಿಯಾಗಿ ಇದಕ್ಕೆ ಏನು ಕಾರಣಯ್ಯ? ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ. ಏದೇನ್ ತೋಟದಲ್ಲಿ ಮನುಷ್ಯನನ್ನು ಇಟ್ಟಿದ್ದ. ಆದಾಮ ಹವ್ವಳು ಅವರಿಗೆ ಒಂದು ಅಪ್ಪಣೆ ಕೊಟ್ಟಿದ್ದ, ಈ ತೋಟದಲ್ಲಿರುವ ಎಲ್ಲ ಮರದ ಹಣ್ಣನ್ನು ತಿನ್ಬಹುದು, ಆದರೆ ಒಂದು ಒಳ್ಳೆಯದರ ಮತ್ತು ಕೆಟ್ಟದರ ಅರಿವು ಹುಟ್ಟಿಸುವಂಥ ಮರದ ಹಣ್ಣನ್ನು ತಿನ್ನಬಾರ್ದು. ಅವರು ಆ ಸಮಯದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿದ್ದರು. ದೇವರು ಪ್ರತಿದಿನ ಬರ್ತಾ ಇದ್ದ, ತಂಗಾಳಿಯಲ್ಲಿ ಅವರು ಮಾತಾಡ್ತಾ ಇದ್ದ. ಭಾಳ ಸಂತೋಷವಾಗಿತ್ತು, ಸಮಾಧಾನ ಇತ್ತು, ಯಾವುದೇ ಸಮಸ್ಯೆ ಇಲ್ಲದಂಥ ಪರಿಸ್ಥಿತಿ ಇತ್ತಲ್ಲಿ. ಆದರೆ ಈ ಸಮಯದಲ್ಲಿ ಸೈತಾನನು ಸರ್ಪೋದೋಪಾದಿಯಲ್ಲಿ ಬಂದು ಅವ್ರನ್ನ ವಂಚಿಸ್ತಾನೆ. ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ಅವರು ಅವಿಧೇಯತೆಯಿಂದ ತಿಂದಿದ್ದರಿಂದ ಅಲ್ಲಿ ದೇವರ ಅನ್ಯೋನ್ಯತೆಯನ್ನು ಕಳ್ಕೊಳ್ತಾರೆ. ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳ್ತಾರೆ, ನೀ ಹಣ್ಣನ್ನು ತಿಂದಿದ ದಿನ ನೀವು ಸಾಯ್ತೀರಾ ಎಂಬುದಾಗಿ ಹೇಳ್ತಾರೆ. ಮರಣ ಅಂತ ಹೇಳುವಾಗ ಅದು ಸಪರೇಷನ್. ಯಾವಾಗ ಹಣ್ಣನ್ನು ತಿಂತಾರೆ ಆಗ ದೈಹಿಕವಾದಂಥ ಮರಣ ಮತ್ತು ಆತ್ಮಿಕವಾದಂಥ ಮರಣ ಈ ಲೋಕದಲ್ಲಿ ಪ್ರವೇಶ ಆಯಿತು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣ ಈ ಲೋಕಕ್ಕೆ ಪ್ರವೇಶವಾಯಿತು ಎಂಬುದಾಗಿ. ಅಲ್ಲಿ ಮೊದಲನೇದಾಗಿ ಅವರು ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಂಡ್ರು, ದೇವರಿಂದ ದೂರ ಆದರು. ಯಾವಾಗ ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಂಡ್ರು ಅಲ್ಲಿ ಸಮಸ್ಯೆ ಶುರು ಆಯಿತು. ನೋಡಿ, ಇವತ್ತು ಮನುಷ್ಯ ದೇವರ ಅನ್ಯೋನ್ಯತೆಯಲ್ಲಿ ಇಲ್ಲ ಅನ್ನೋದಕ್ಕೆ ಏನು ಗುರುತು ಎಂಬುದಾಗಿ ನೀವು ಕೇಳಬಹುದು. ದೇವರ ಅನ್ಯೋನ್ಯತೆಯಲ್ಲಿ ಇಲ್ದಿರುವಂಥ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಶೂನ್ಯತೆ ಇದೆ, ಎಂಪ್ಟಿನೆಸ್. ತನಗೇನೋ ಬೇಕು, ಅದೇನು ಅಂತ ಗೊತ್ತಿಲ್ಲ, ಆದರೆ ಏನೋ ಬೇಕು, ಅದನ್ನು ಹುಡುಕ್ತಾ ಇದ್ದಾನೆ. ಮತ್ತು ಅನೇಕರಲ್ಲಿ ಒಂಟಿತನ ಕಾಡ್ತದೆ. ಎಲ್ಲರೂ ಜೊತೆಯಲ್ಲಿದ್ದಾರೆ, ಆದರೂ ಸಹ ತಾನು ಒಬ್ಬಂಟಿಗ ಎಂಬಂಥ ಭಾವನೆಯಲ್ಲಿ ಜೀವಿಸ್ತಾ ಇದ್ದಾರೆ. ಇನ್ನು ಅನೇಕರಲ್ಲಿ ಅಪರಾಧ ಮನೋಭಾವ ಇದೆ, ನಾವೇನೋ ತಪ್ಪು ಮಾಡಿದ್ದೇವೆ, ಅದಕ್ಕೆ ಧಾರ್ಮಿಕ ಕಾರ್ಯ ಮಾಡಲಿಕ್ಕೆ ಹೋಗೋದು, ಕಾಣಿಕೆ ಕೊಡುವಂಥದ್ದು, ಬೇರೆ ಬೇರೆ ಕಾರ್ಯ ಮಾಡುವಂಥದ್ದು. ಕೆಲವರಲ್ಲಿ ಕಂಟೆಂಟ್ಮೆಂಟ್ ಇಲ್ಲ, ಏನೇ ಇದ್ದರೂ ಅವ್ರಿಗೆ ತೃಪ್ತಿ ಇಲ್ಲದ ಜೀವನ. ಕೆಲವರಲ್ಲಿ ಮರಣದ ಭಯ ಇದೆ. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಒಬ್ಬ ಮನುಷ್ಯ ದೇವರ ಅನ್ಯೋನ್ಯತೆಯಲ್ಲಿ ಇಲ್ಲ ಅನ್ನೋದಕ್ಕೆ ಏನು ಸೂಚನೆ ಅಂದರೆ ಸಮಾಧಾನ ಇಲ್ಲ. ಇಡೀ ಲೋಕ, ಅವನ ಐಶ್ವರ್ಯವಂತನಾಗಿರ್ಬೋದು, ಬಡವನಾಗಿರ್ಬೋದು, ವಿದ್ಯಾವಂತನಾಗಿರ್ಬೋದು, ಅವಿದ್ಯಾವಂತನಾಗಿರ್ಬೋದು, ಅರಮನೆಯಲ್ಲಿರ್ಬೋದು, ಗುಡಿಸಲಲ್ಲಿರ್ಬೋದು, ಉನ್ನತ ಉದ್ಯೋಗದಲ್ಲಿರ್ಬೋದು, ಉದ್ಯೋಗನೇ ಇಲ್ದಿರ್ಬೋದು, ಪ್ರತಿಯೊಬ್ಬ ಮನುಷ್ಯ ಸಮಾಧಾನಕ್ಕಾಗಿ ಪರಿತಪಿಸ್ತಾ ಇದ್ದಾನೆ. ತಪ್ಪಾದ ಸ್ಥಳದಲ್ಲಿ, ತಪ್ಪಾದ ವ್ಯಕ್ತಿಯಲ್ಲಿ, ತಪ್ಪಾದ ವಸ್ತುಗಳಲ್ಲಿ ಅದನ್ನು ಕಂಡುಕೊಳ್ಳಲು ಹೋಗಿ ಸೋತು ಹೋಗಿದ್ದಾನೆ. ಆದರೆ ಮನುಷ್ಯ ಸಮಾಧಾನ ಕಳ್ಕೊಂಡಿದ್ದಲ್ಲಿ ದೇವರ ಬಳಿಯಲ್ಲಿ, ಆದರೆ ಅವನು ಈ ಲೋಕದಲ್ಲಿ ಹುಡುಕ್ತಾ ಇದ್ದಾನೆ. ಹಾಗಾಗಿ ಒಬ್ಬ ಭಕ್ತನಿಗೆ ಹೇಳ್ತಾನೆ, ಮಾನವನ ಆತ್ಮ ವಿಶ್ರಾಂತಿ ಇಲ್ಲದೆ ತಳಮಳಿಸ್ತಾ ಇದೆ. ಯಾರ ಆತ್ಮ ಸೃಷ್ಟಿಕರ್ತನನ್ನು ಸಂಧಿಸ್ತದೆ ಅವ್ರಿಗೆ ವಿಶ್ರಾಂತಿ ಸಿಗ್ತದೆ ಎಂಬುದಾಗಿ. ಹಾಗಾದರೆ ಇವತ್ತು ನಾವು ನಮ್ಮ ದೇವರೊಟ್ಟಿಗೆ ನಾನು ಒಂದಾಗದಿದ್ದರೆ ನನಗೆ ಸಮಾಧಾನ ಸಿಗೋದಿಲ್ಲ. ಎಸ್ ಅಯ್ಯ, ನೀವು ಮನುಷ್ಯನು ಕಳೆದುಕೊಂಡಂಥ ಆರಂಭದ ಸಂಗತಿಯನ್ನು ಹಂಚಿಕೊಳ್ತಾ ಇದ್ರಿ. ಏದೇನ್ ತೋಟದಲ್ಲಿ ಆದಾಮ ಹವ್ವಳು ದೇವರಿಗೆ ಅವಿಧೇಯರಾದರು. ಯಾವಾಗ ದೇವರ ಅನ್ಯೋನ್ಯತೆಯನ್ನು ಒಬ್ಬ ಮನುಷ್ಯ ಕಳೆದುಕೊಳ್ತಾನೋ ಆಗ ಸಮಾಧಾನ ಕಳ್ಕೊಳ್ತಾನೆ, ಎಲ್ಲವನ್ನು ಕಳೆದುಕೊಳ್ತಾನೆ. ಅದರಲ್ಲೂ ಸಮಾಧಾನವಿಲ್ಲ ಅಂದರೆ ಹಣವಿರಲಿ, ಏನಿರಲಿ, ಏನೂ ಇಲ್ಲ. ಮನುಷ್ಯ ಕಳೆದುಕೊಂಡ ಮೂಲವನ್ನು ನೀವು ಹೇಳ್ತಾ ಇದ್ರಿ. ಈ ಸಂದರ್ಭಗಳಲ್ಲಿ ಪ್ರಿಯ ವೀಕ್ಷಕರೇ, ನಾವು
ಶಿಲುಬೆಯ ಮಹತ್ವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ವಿ. ಇನ್ನೊಂದು ಭಾಗದಲ್ಲಿ ನಮ್ಮನ್ನು ವೀಕ್ಷಿಸ್ತಿರೋ ನೀವು ಇವತ್ತು ಈ ಶಿಲುಬೆಯ ಧ್ಯಾನ ನಮ್ಮ ನಂಬಿಕೆಗೆ ಬಹಳ ದೊಡ್ಡ ಉತ್ತೇಜನ. ನಮ್ಮೊಂದಿಗೆ ಒಬ್ಬ ಹಿರಿಯ ಸೇವಕರು ಅವರು ಚಾರಿತ್ರಿಕವಾಗಿ ಶಿಲುಬೆಯಲ್ಲಿ ಯೇಸುಪಟ್ಟ ಬಾಧೆಯನ್ನು ಹೇಳ್ತಿದ್ದಾರೆ. ಇನ್ನೊಬ್ಬ ಸೇವಕರು ಇದಕ್ಕೆ ಆತ್ಮಿಕ ಕಾರ್ಯಗಳನ್ನು ಹೇಳಿ ನಿಮ್ಮನ್ನು ಉತ್ತೇಜಿಸ್ತಿದ್ದಾರೆ. ಮನುಷ್ಯ ಏನೆಲ್ಲ ಹೇಗೆ ಕಳೆದುಕೊಂಡೆ ಎಂಬುದಾಗಿ ನಮ್ಮನ್ನು ವೀಕ್ಷಿಸುವ ನೀವು ಯಾವುದೇ ರೀತಿಯಲ್ಲಿದ್ದರೂ ಸಹ ನೀವು ಸಮಾಧಾನ ಕಳ್ಕೊಂಡಿದ್ದೀರಾ, ನೆಮ್ಮದಿ ಕಳ್ಕೊಂಡಿದ್ದೀರಾ. ಅದಕ್ಕೆ ಒಂದೇ ಕಾರಣ, ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಂಡದ್ರಿಂದ. ಇವತ್ತು ನೀವು ದೇವರೊಂದಿಗೆ ಅನ್ಯೋನ್ಯರಾಗಿ ಜೀವಿಸಬೇಕೆಂಬುದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಪಾಸ್ಟರ್ ವಿಜಯ್ ಬ್ಯಾಹಟ್ಟಿ ಅವರೇ, ಈಗಾಗಲೇ ಅಯ್ಯ ಶಿಲುಬೆಯಲ್ಲಿ ಮನುಷ್ಯ ಹೇಗೆ ಆತನು ಏನೆಲ್ಲ ಕಳೆದುಕೊಂಡ, ಯಾಕಾಗಿ ಯೇಸು ಬಂದ ಎಂಬ ಅಂಶವನ್ನು ಅವ್ರು ಹೇಳ್ತಾ ಇದ್ರು. ನಾವು ಚಾರಿತ್ರಿಕವಾದ ಅಂಶವನ್ನು ನಿಮ್ಮ ಮೂಲಕ ಕಲಿತ್ಕೊಳ್ತಾ ಇದ್ವಿ. ಫಸ್ಟ್ ಈಗಾಗಲೇ ರೋಮನ್ ಕಾಲದಲ್ಲಿ ಯಾವ ರೀತಿಯ ಶಿಲುಬೆಯನ್ನು ಹಾಕ್ತಿದ್ರು, ಶಿಲುಬೆ ಶಿಕ್ಷೆಗೊಳಗಾದ ವ್ಯಕ್ತಿ ಆತನೇ ಶಿಲುಬೆಗೆ ಹೊತ್ಕೊಂಡು ಹೋಗಬೇಕಿತ್ತು ಎಂಬ ಅಂಶವನ್ನು ಹೇಳ್ತಿದ್ರಿ. ಫಸ್ಟ್ ಆ ದಿನಮಾನಗಳಲ್ಲಿ ನಾವು ನೋಡಿದ್ವಿ, ಆ ಶಿಲುಬೆಗೆ ಹಾಕುವ ವ್ಯಕ್ತಿಯ ಮೇಲೆ, ಆ ಶಿಲುಬೆ ಮೇಲೆ ಹಣೆ ಬರವನ ಹೆಸರನ್ನ ಹಾಕ್ತಾಯಿದ್ರು. ಯಾಕಾಗಿ ರೋಮನ್ರು ಯೇಸುಗೆ ಮಾತ್ರ ಈತನು ಯೆಹೂದ್ಯರ ಅರಸನೆಂಬುದಾಗಿ ಬರೆದಿದ್ರ, ಅಥವಾ ಎಲ್ಲ ಒಬ್ಬ ಅಪರಾಧ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿಯ ಶಿಲುಬೆಯ ಮರಣದ ಮೇಲೆ ಸಹ ಈ ರೀತಿ ಬರೆಸಲ್ಪಡ್ತಿದ್ರ? ಇದಕ್ಕೆ ಏನು ಕಾರಣ ಪಾಸ್ಟರ್? ಯಾರನ್ನೇ ಶಿಲುಬೆಯ ಶಿಕ್ಷೆಗೆ ಒಳಪಡಿಸಬೇಕಿದ್ರೆ ಅವರು ಮಾಡಿದ ಅಪರಾಧ ಅದರ ಮೇಲೆ ಬರೀತಿದ್ರು. ಅವರು ಮಾಡಿದ ಅಪರಾಧ. ಆದರೆ ನಾವು ಯೇಸು ಕ್ರಿಸ್ತನ ವಿಷಯಕ್ಕೆ ಬಂದಾಗ ಅವನನ್ನು ಪಿಲಾತನು ಸಾಕಷ್ಟು ವಿಚಾರಣೆ ಮಾಡ್ತಾನೆ, ಹೆರೋದನು ಮಾಡ್ತಾನೆ. ಆದರೆ ಫೈನಲಿ ಡಿಸೈಡ್ ಮಾಡಿದ್ದು ಪಿಲಾತನು. ಪಿಲಾತನಿಗೆ ಆತನಲ್ಲಿ ಒಂದೇ ಒಂದು ಅಪರಾಧ ಸಿಕ್ಕಲಿಲ್ಲ. ಆ ಅಪರಾಧಗಳು ಸಿಕ್ಕದಿರೋದ್ರೂ ಅವನಿಗೆ ಅಪರಾಧ ಬರಲಿಕ್ಕಾಗುವುದಿಲ್ಲ ಅಲ್ಲಿ. ಆದರೆ ಯಹೂದ್ಯರು ಏನು ಯೇಸುವಿನ ಮೇಲೆ ಅಪರಾಧ ಹೊರಿಸಿದ್ರು, ಇವನು ತನ್ನನ್ನು ಅರಸನು ಅಂತ ಹೇಳ್ಕೊಳ್ತಾನೆ, ಆ ಮಾತನ್ನು ಅವರು ಆತನ ಮೇಲೆ ಅಪವಾದ ಹೊರಿಸಿದ್ರಿಂದ ಈಗ ಇವನಿಗೆ ಬೇರೆ ಯಾವ ಅಪರಾಧ ಇಲ್ಲ. ಯಾರಿಗೆ? ಪಿಲಾತನ ವಿಚಾರಣೆಯಲ್ಲಿ ಯೇಸು ಮರಣ ಶಿಕ್ಷೆಗೆ, ಶಿಲುಬೆ ಶಿಕ್ಷೆಗೆ ಒಳಪಡತಕ್ಕಂಥ ಯಾವುದೇ ಕಾರಣಗಳೇ ಇಲ್ಲ. ಅದಕ್ಕಾಗಿ ಪೇಚಾಡ್ತಾನೆ ಅವನು. ವಾಕ್ಯ ಹೇಳ್ತದೆ ಅವನು ಪೇಚಾಡಿದನು ಅಂತ ಹೇಳ್ತದೆ. ಪಿಲಾತನು ಯೇಸುವನ್ನು ಅದರಿಂದ ಬಿಡಿಸಬೇಕು, ತಪ್ಪಿಸಬೇಕು ಅಂತ ಸಾಕಷ್ಟು ಪೇಚಾಡಿದರೂ ಸಹ ಇವನಿಗೆ ಯಾವ ದೋಷ ಕಾಣುವುದಿಲ್ಲ. ಆದರೆ ಅವರು ಒಂದೇ ಹೇಳ್ತಾರೆ, ಇವನು ತನ್ನನ್ನು ಯಹೂದ್ಯರ ಅರಸನಂತ ಮಾಡ್ಕೊಳ್ತಿದ್ದಾನೆ, ದೇವರಿಗೆ ಸರಿಸಮಾನ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ ಅವನು ಅವರ ಹೇಳಿದ ಅಪರಾಧವನ್ನೇ ಅದರ ಮೇಲೆ ಬರೆಸ್ತಾನೆ. ಯಹೂದ್ಯರ ಅರಸನು. ಅದು ಇಬ್ರಿಯ ಭಾಷೆ, ಗ್ರೀಕ್ ಭಾಷೆ ಮತ್ತು ಲ್ಯಾಟಿನ್ ಭಾಷೆಯಲ್ಲಿ ಬರೆದಿದ್ದಿದೆ. ಅಂದರೆ ಎಲ್ಲರೂ ಓದಿದ್ರು, ಇವನು ಯಾರದು. ಹಾಗಿದ್ರೆ ಇಲ್ಲಿ ಒಂದು ಬಹಳ ಅದ್ಭುತವಾದ ಕಂಡ ಪಾಯಿಂಟ್ ಏನು ಹೇಳಿದರೆ, ಯೇಸುವಿನ ಮೇಲೆ ಬಂದ ಅಪವಾದ ಏನು ಹೇಳಿದರೆ, ಅಪರಾಧಿ ಅವನು ಯಾವ ಅಪರಾಧಿ ಅಂತ ಕೇಳಿದ್ರೆ ಯಹೂದ್ಯರ ಅರಸನು. ಅದನ್ನೇ ಅವರು ಬರೆಸಿದ್ರು. ಅಲ್ಲಿ ನಮಗೆ ಕಾಣುವಂಥ ಬಹಳ ಅದ್ಭುತವಾದ ಒಂದು, ನನ್ನ ಮನಸ್ಸಿಗೆ ಬಹಳ ಟಚ್ ಆದಂಥ ಸಬ್ಜೆಕ್ಟ್ ಇದು. ಯೇಸು ಒಳಗೇನೂ ಅರಸನೋದ್ಯ, ಜನರ ಕಣ್ಣಿಗೂ ಅವನ ಅರಸನಾಗೇ ಇದ್ದ. ಈವನ್ ವಿಚಾರಣೆ ಮಾಡಿದಂಥ ಪಿಲಾತನ ಕಣ್ಣಿಗೂ ಅದೇ ಖಂಡಿತ ಹೊರತು ಬೇರೆ ಕಾಣಲಿಲ್ಲ. ನಾವು ಎಷ್ಟೋ ಸರಿ ಒಳಗೆ ಬೇರೆ ಇರ್ತೇವೆ, ಹೊರಗೆ ಬೇರೆ ಇರ್ತೇವೆ. ಆತ್ಮಿಕ ಜನರೊಂದಿಗೆ ಒಂದಿರ್ತೇವೆ, ಲೋಕದವರೊಂದಿಗೆ ಇನ್ನೊಂದಿರ್ತೇವೆ. ಆದರೆ ಯೇಸುವಿನ ವ್ಯಕ್ತಿತ್ವ ಎಲ್ಲ ಕಡೆಗೂ ಟ್ರಾನ್ಸ್ಪರೆಂಟಾಗಿ ಒಂದೇ ಇತ್ತು. ಅದಕ್ಕೆ ಯಹೂದ್ಯರ ಅರಸನ ಅಂತ ಹೆಸರು ಬಂತು. ಆದರೆ ಬೇರೆಯವರಿಗೆ ಅವರು ಏನು ಅಪರಾಧ ಮಾಡಿರ್ತಿದ್ರೋ ಆ ಅಪರಾಧ ಅವ್ರ ಮೇಲೆ ಇರ್ತಿತ್ತು. ಒಂದು ವೇಳೆ ಅವನು ರಾಜಕೀಯ ದಂಗೆ ಮಾಡಿದವನಾಗಿದ್ದರೆ ಅವನು ರಾಜಕೀಯ ದಂಗೆಕೋರ ಅಂತ ಇರ್ತಿತ್ತು. ಮರ್ಡರ್ ಆಗಿದ್ದರೆ ಮರ್ಡರ್ ಅನ್ನೋ ಹೆಸರು ಇರ್ತಿತ್ತು. ಅಲ್ಲಿ ಆ ಹೆಸರು ಬರಲಿಕ್ಕೆ ಕಾರಣ ಇಷ್ಟೇ, ನೋಡಿದವರು ಇಂಥ ಅಪರಾಧ ಮಾಡಿದರೆ ನಂದು ಇದೇ ಗತಿ ಅನ್ನೋಂಥ ಭಯ ಬರಬೇಕು. ಆದರೆ ಯೇಸುವನ್ನು ನೋಡಿದವ್ರಿಗೆ ಆ ಭಯ ಬರಲಿಕ್ಕೆ ಚಾನ್ಸೇ ಇಲ್ಲ. ಏಕೆ? ಯೇಸುವಿನ ಮೇಲೆ ಬಂದಂಥ ಬರಹ ಏನು? ಅಪರಾಧಿ ಅಲ್ಲ, ಅವನು ಯಹೂದ್ಯರ ಅರಸನು ಅನ್ನೋಂಥ ತಲೆ ಬರಹ ಆಯಿತು. ಅದು ನನಗೆ ಎನ್ಕರೇಜ್ ಏನು ಮಾಡಿದ್ದಿದೆ ಹೇಳಿದರೆ, ನಾನು ಸತ್ತರೆ ಒಬ್ಬ ಅಪರಾಧಿ, ಒಬ್ಬ ಪಾಪಿ ಅನ್ನೋ ಟೈಟ್ಲ್ ಬರಬಾರ್ದು, ದೇವರ ಮಗ, ಮಗಳು ಅನ್ನೋ ಟೈಟ್ಲ್ ಬರಬೇಕು ಅನ್ನುವಂಥ ಒಂದು ಆಸೆ ನನ್ನೊಳಗೆ ಆಗಿಂದ ಹುಟ್ಟುಕೊಂಡಿದೆ. ಸೊ ಹೀಗೆ ಅದನ್ನು ಮಾಡ್ತಿದ್ರು. ಇಲ್ಲಿ ಕ್ರಿಸ್ತನಿಗೆ ಬಂದಾಗ ಏನಿದೆ ಅದೇ ನಮಗೆ ಮಾಡೆಲ್, ಮಾದರಿ. ನಾವು ಅದನ್ನೇ ಅನುಸರಿಸಬೇಕು ಅನ್ನುವಂಥದ್ರಲ್ಲಿ ನಾವು ಕಾಣ್ತೀವಿ.
ಎಸ್ ಮಾಸ್ಟರ್, ಅನೇಕ ಬಾರಿ ಈ ಆತ್ಮಿಕ ವಿಚಾರಗಳನ್ನು, ಚಾರಿತ್ರಿಕ ಸಂಗತಿಗಳನ್ನು ನಾವು ಸರಿಯಾಗಿ ತಿಳ್ಕೊಂಡಿರಲ್ಲ. ಭಾಳ ಅರ್ಥಗರ್ಭಿತವಾಗಿ ಹೇಳಿದ್ರಿ. ಮನುಷ್ಯನು ಶಿಲ್ಬೆಗೇರಿಸುವಂಥ ವ್ಯಕ್ತಿ ಏನು ಅಪರಾಧ ಮಾಡಿರ್ತಾನೆ ಆ ಅಪರಾಧ ಶಿಕ್ಷೆನಲ್ಲಿ ಬರೆಯುವಂಥದ್ದು. ನಮ್ಮ ಯೇಸುವಿಗೆ ಬಂದಂಥ ಅಪರಾಧ ಶಿಕ್ಷೆ ಈತನು ಯೆಹೂದ್ಯರ ಅರಸನು, ಅದನ್ನೇ ಅವ್ರು ಬರೆಸಿದ್ರು ಎಂಬುದಾಗಿ. ಎಸ್ ಅಯ್ಯ, ನಾವು ಈ ವೇಳೆಯಲ್ಲಿ ಇವತ್ತು ನಮ್ಮನ್ನು ವೀಕ್ಷಿಸ್ತಿರುವ ನಮ್ಮ ಪ್ರಿಯ ವೀಕ್ಷಕರು, ಈಗಾಗಲೇ ನೀವು ಆತ್ಮಿಕವಾಗಿ ಅವ್ರನ್ನ ಬಲಪಡಿಸ್ತಾ ಇದ್ರಿ. ಈ ಸಂದರ್ಭದಲ್ಲಿ ಅಯ್ಯ, ನಮಗೆಲ್ಲರಿಗೂ ಕ್ರೈಸ್ತರಾದ ನಮ್ಮ ಎಲ್ಲರ ನಂಬಿಕೆಗೆ ಆಧಾರ ಶಿಲುಬೆ. ಹಾಗೆ ನೀವು ವೈಯಕ್ತಿಕವಾಗಿ ಈ ಕ್ರಿಸ್ತನ ಶಿಲುಬೆಯ ಯಜ್ಞ, ಕ್ರಿಸ್ತನ ಶಿಲುಬೆಯ ಮೇಲೆ ಹೇಗೆ ಭಯಭಕ್ತಿಯಿಂದ ನಮ್ಮ ಪ್ರಿಯರು ಜೀವಿಸಬೇಕು, ಹೇಗೆ ಶಿಲುಬೆಗೆ ಯೋಗ್ಯರಾಗಿ ಅವರು ಜೀವಿಸಬೇಕೆಂಬುದಾಗಿ ನೀವು ವೈಯಕ್ತಿಕವಾದ ಕೆಲವು ಆತ್ಮಿಕ ಸಲಹೆಗಳನ್ನು ಕೊನೆಯದಾಗಿ ನೀಡ್ರಿ ಎಂಬುದಾಗಿ ಕೇಳ್ಕೊಳ್ತಿದ್ದೀನಿ ಅಯ್ಯ. ಇವತ್ತು ನಾವು ಈ ಕ್ರಿಸ್ತನ ಶಿಲುಬೆಯ ಮರಣ, ಪುನರುತ್ಥಾನದ ಮೇಲಿನ ವಿಶ್ವಾಸ ನಮ್ಮ ಜೀವನದಲ್ಲಿ ಆ ಬಿಡುಗಡೆ ಅನುಭವಕ್ಕೆ ನಡೆಸುವುದಾದರೆ ನಾವು ನಿಜವಾಗಿಯೂ ಸಹ ದೇವರಾತ್ಮನನ್ನು ಹೊಂದಿಕೊಳ್ತೇವೆ. ದೇವರಾತ್ಮನು ಬಂದು ನಮ್ಮನ್ನು ನೆಲೆಸ್ತಾನೆ. ಆ ಮೂಲಕ ನಾವು ಈ ಲೋಕದಲ್ಲಿ ಪರಿಶುದ್ಧ ಜೀವನ ಮಾಡುವುದಕ್ಕೆ, ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ, ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕ ಸಾಕ್ಷಿ ಜೀವಿತ ಮಾಡುವುದಕ್ಕೆ ಅದು ಸಹಾಯ ಮಾಡ್ತದೆ. ಎಸ್ ಅಯ್ಯ. ಪಾಸ್ಟರ್, ಈ ವೇಳೆಯಲ್ಲಿ ನೀವು ಸಹ ಇಷ್ಟೊತ್ತುಗಳ ಕಾಲ ನೀವು ಅನೇಕ ಚಾರಿತ್ರಿಕ ಅಂಶಗಳನ್ನು ಹಂಚಿಕೊಳ್ತಾ ಇದ್ರಿ. ಇವತ್ತಿನ ಸಂಚಿಕೆಯ ಕೊನೆಯ ಭಾಗದಲ್ಲಿ ನಮ್ಮನ್ನು ವೀಕ್ಷಿಸ್ತಿರುವಂಥ ಈ ನಮ್ಮ ಪ್ರಿಯರಿಗೆ ಆತ್ಮಿಕವಾಗಿ ಅವರು, ಯಾಕಂದರೆ ನನಗಾಗಲಿ ನಮಗೆಲ್ಲರಿಗಾಗಲಿ ಶಿಲುಬೆಯ ಮೇಲಿನ ಭಯಭಕ್ತಿಯೇ, ನಾನು ಯಾವಾಗಲೂ ಒಂದು ಹೇಳಿಕೆಯನ್ನು ಹೇಳ್ತೇನೆ, ಯಾವೊಬ್ಬ ಕ್ರಿಸ್ತನ ಹಿಂಬಾಲಕನಿಗೆ ಶಿಲುಬೆಯ ಪ್ರಕಟಣೆ ಆಗಿದೆಯೋ ಅವನು ಮಾತ್ರ ಯೇಸುವನ್ನು ಹಿಂಬಾಲಿಸೋದಕ್ಕೆ ಸಾಧ್ಯ, ಯೇಸುವನ್ನು ಪ್ರೀತಿಸೋದಕ್ಕೆ ಸಾಧ್ಯ. ನಾನು ಎಲ್ಲ ಸಂದರ್ಭದಲ್ಲೂ ಪ್ರಸಂಗಿಸುವಾಗ ಹಂಚುವಂಥ ಒಂದು ಅಂಶ. ನೀವು ಪಾಸ್ಟ್ ವೈಯಕ್ತಿಕವಾಗಿ ನಮ್ಮನ್ನು ವೀಕ್ಷಿಸುವ ವೀಕ್ಷಕರಿಗೆ ಶಿಲುಬೆಯ ಮೇಲೆ ಭಯಭಕ್ತಿಯಿಂದ ಯೇಸು ಕ್ರಿಸ್ತನ ಶಿಲುಬೆ ಯಜ್ಞಕ್ಕೆ ಪ್ರೀತಿಯ ನಂಬಿಕೆಯ ಜೀವಿತವನ್ನು ಜೀವಿಸಲು ನಿಮ್ಮ ಸಲಹೆ ದಯಮಾಡಿ ನಮ್ಮ ಪ್ರಿಯರಿಗೆ. ಇಲ್ಲಿ ನಾವು ಕಾಣುವಂಥ ಒಂದು ಕೊನೆಯದಾದಂಥ ಇವತ್ತಿನ ಈ ಭಾಗದಲ್ಲಿ ಹೇಳುವಂಥ ವಿಷಯ ಹೇಳಿದರೆ, ಅಡ್ಡಕಂಬ ಏನು ಹೊತ್ತಿದ್ರು ಯೇಸು ಸ್ವಾಮಿ ಹೊತ್ತಿದ್ರು ಅಥವಾ ಆ ಶಿಲುಬೆಗೆ ಒಳಗಾಗ್ತಿದ್ರು, ಅದು ಹೆಚ್ಚು ಕಡಿಮೆ 100 ಪೌಂಡ್ ಇರ್ತಿತ್ತು ಅಂತ. ಅಂದರೆ 43.5 kgs ಬರೀ ಅಡ್ಡದ್ದು, ಉದ್ದದ ವೇಟ್ ಹೇಳೋದಿಲ್ಲ. ಒಬ್ಬನು ಆಲ್ರೆಡಿ ಯೇಸು ಕ್ರಿಸ್ತನು ಮೊದಲೇ ಅತಿಯಾದ ಹಿಂಸೆಯ ಒಂದು ಶಿಕ್ಷೆ ಅನುಭವಿಸಿದ ನಂತರ ಆ ಕಂಬದ ಭಾರ ಹೊತ್ತರು. ಅದು ನಾವಿವತ್ತು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಆತ್ಮಿಕ ವಿಚಾರ ಏನಂದರೆ, ನಮ್ಮ ಪಾಪಗಳು, ನಮ್ಮ ಅಪರಾಧಗಳು ಆ ಶಿಲುಬೆ ಕಂಬಕ್ಕಿಂತ ಎಷ್ಟೋ ಭಾರ ಇದೆ. ಅದರ ಭಾರವನ್ನು ಅಳತೆ ಮಾಡಲಿಕ್ಕೆ ಆಗೋದು. ಯೇಸು ಸ್ವಾಮಿ ಕಷ್ಟ ಆಗಿದ್ದ ಕಂಬ ಅಲ್ಲ. ಯೇಸು ಸ್ವಾಮಿ ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೆಗೆದುಹಾಕು ಅಂತ ಹೇಳಿದ ಪಾತ್ರೆ ಶಿಲುಬೆ ಮರಣ ಅಲ್ಲ. ಆದರೆ ನಮ್ಮ ಪಾಪಗಳನ್ನು ಹೊತ್ತುಕೊಂಡಾಗ ದೇವರಿಂದ ಅಗಲುವಿಕೆಯ ಏನು ಒಂದು ನೋವಿತ್ತು, ಅದು ಅತಿಯಾದ ಭಾರ ಆಗಿತ್ತು. ಇವತ್ತು ನೀವು ನಾನು ಎಲ್ಲಿವರೆಗೆ ಪಾಪ ಕ್ಷಮಾಪಣೆ ಹೊಂದುವುದಿಲ್ಲವೋ ಅಲ್ಲಿವರೆಗೆ ಆ ಶಿಲುಬೆಗಿಂತಲೂ ಭಾರವಾದ ಪಾಪನ ಹೊರ್ತಾ ಇರ್ತೇವೆ ನಾವು. ಆದರೆ ಯಾವ ದಿವಸ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕ್ರಿಸ್ತನು ಆತನು ನಮ್ಮ ಪಾಪಗಳನ್ನು ಹೊತ್ತು ಸತ್ತಿದ್ದಾನಂತ ಒಪ್ಪಿಕೊಳ್ತೇವೋ ಆ ದಿವಸ ನಮ್ಮ ಮೇಲಿದ್ದ ಪಾಪದ ಭಾರ, ಅಪರಾಧಗಳ ಭಾರ, ದೇವರೊಂದಿಗಿನ ಅನ್ಯೋನ್ಯತೆಯನ್ನು ಕಳ್ಕೊಂಡಂಥ ಭಾರ ಅವತ್ತು ಕೆಳಗಿಳಿತದೆ. ಕೆಳಗಿಳಿದಾಗಲೇ ವಿಶ್ರಾಂತಿ ಸಿಕ್ಕೋದು. ಇವತ್ತು ಶಿಲುಬೆ ಮೇಲೆ ಯೇಸು ಸತ್ತದ್ದಕ್ಕಿಂತ ಜಾಸ್ತಿ ನಾನು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನೆ ಅಂದರೆ, ಆತನು ಹೊತ್ತ ಭಾರ ನಮ್ಮದು, ನಮ್ಮ ಪಾಪಗಳ ಭಾರ, ನಮ್ಮ ಅಪರಾಧಗಳ ಭಾರ, ನಮ್ಮ ದಂಡನೆ, ದೇವರ ರೌದ್ರ ನಮ್ಮ ಮೇಲೇನು ಬೀಳಬೇಕಾಗಿತ್ತು ಅವರು ಅದನ್ನು ಹೊಂದಿದರು. ಇನ್ಫ್ಯಾಕ್ಟ್ ನಾನು ಆಲೋಚನೆ ಮಾಡೋದು, ಯೇಸುವನ್ನು ಶಿಲುಬೆಗೆ ಹಾಕಿದವರು ರೋಮನ್ ಸೈನಿಕರಲ್ಲ. ನನ್ನ ಪಾಪ ಆತನನ್ನು ಶಿಲುಬೆ ಮೇಲೆ ಹಾಕಿದರು. ಈ ಭೂಮಿ ಮೇಲೆ ಜನಿಸುವ ಪ್ರತಿಯೊಬ್ಬ ಮನುಷ್ಯನ ಜನ್ಮ ಪಾಪ, ಕರ್ಮ ಪಾಪಗಳು ಆತನನ್ನು ಶಿಲುಬೆಗೆ ಹಾಕಿದ್ದೇವೆ. ಯಾವ ದಿವಸ ನಾವು ಅದನ್ನು ಒಪ್ಪಿಕೊಳ್ತೇವೋ ಆ ದಿವಸ ಶಿಲುಬೆಯ ಮಹತ್ವ ಅಂದು ಕ್ರೂರವಾಗಿದ್ದಿರ್ಬೋದು, ಇಂದು ಅದು ನಮಗೆ ಬಿಡುಗಡೆ ಆಗ್ತದೆ, ವಿಮೋಚನೆ ಆಗ್ತದೆ, ರಕ್ಷಣೆ ಆಗ್ತದೆ. ವಾಪಸ್ ನಮ್ಮನ್ನು ದೇವರೊಂದಿಗೆ ಸಂಧಾನಗೊಳಿಸಿ ದೇವರ ಮಕ್ಕಳಾಗೋ ಬಾಧ್ಯತೆಗೆ ನಡೆಸ್ತದೆ. ಆ ಕಾರಣದಿಂದ ಶಿಲುಬೆಯನ್ನು ಒಂದು ಕ್ರೈಸ್ತರ ಸಂಕೇತ ಅಂತ ನೋಡೋದಕ್ಕೆ ಇಲ್ಲ. ಇದನ್ನು ಒಬ್ಬ ಪಾಪಿಯ ಪಾಪ ಹೊತ್ತಂಥ ಶಿಲುಬೆ ಅನ್ನೋದು ನೋಡಬೇಕೆ ಹೊರತು ಬೇರೆ ರೀತಿ ಅಲ್ಲ. ಆ ರೀತಿ ನೋಡೋದಾದರೆ ನಿಶ್ಚಯವಾಗಿ ನಾವು ಅದರಿಂದ ಬಿಡುಗಡೆ, ವಿಮೋಚನೆ ಹೊಂದಿಕೊಳ್ಳೋಕ್ಕೆ ಸಾಧ್ಯ ಇದೆ. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಒಂದು ಭಾಗದಲ್ಲಿ ಚಾರಿತ್ರಿಕವಾಗಿ ಶಿಲುಬೆ ಅಂದರೆ ಏನು,
ಯಾಕಾಗಿ ಯೇಸು ಶಿಲ್ಬೆ ಹೊರಬೇಕಾಗಿತ್ತು, ರೋಮನರು ಯಾಕಾಗಿ ಶಿಕ್ಷೆ ನೀಡ್ತಿದ್ರು ಎಂಬುದನ್ನು ಹಂಚಿಕೊಳ್ತಾ ಇದ್ವಿ. ಇನ್ನೊಂದು ಭಾಗದಲ್ಲಿ ಆತ್ಮಿಕವಾಗಿ ಮನುಷ್ಯ ಎಲ್ಲವನ್ನ ಕಳೆದುಕೊಂಡ್ರು. ಯೇಸು ಕ್ರಿಸ್ತನು ಶಿಲ್ಬೆ ಹೊತ್ತು ನಮ್ಮನ್ನು ಆ ಶಿಲುಬೆಯ ಯಜ್ಞದ ಮೂಲಕವಾಗಿ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಹಾಗೂ ಅನೇಕ ಆತ್ಮಿಕ ಸಲಹೆಗಳನ್ನು ನಾವು ಕಲ್ತ್ಕೊಂಡಿದ್ವಿ. ಇನ್ನೊಮ್ಮೆ ನಿಮ್ಮನ್ನು ನಾವು ಉತ್ತೇಜಿಸ್ತಿದ್ದೇವೆ. ಇವತ್ತು ಈ ಸಂಚಿಕೆಯನ್ನು ವೀಕ್ಷಿಸ್ತಿರುವ ನೀವು ನಿಮ್ಮ ಪಾಪದಿಂದ ಬಿಡುಗಡೆ ಹೊಂದಿದರೆ ಮಾತ್ರವೇ ಶಿಲುಬೆಗೆ ಅರ್ಥ. ಇಬ್ಬರು ನಮ್ಮ ಹಿರಿಯ ಸೇವಕರುಗಳು ಕೊನೆಯದಾಗಿ ಅವರು ಕೊಟ್ಟಂಥ ಆಲೋಚನೆ, ಐಯಾಸ ಪಾಸ್ಟರ್ ವಿಜಯ್ ಬೆಹಟ್ಟಿಯವರು ಸಹ, ನೀವುಗಳು ಪಾಪದಿಂದ ಹೊರಗೆ ಬಂದರೆ ಅದಕ್ಕೆ ಅರ್ಥ. ಯಾಕಂದರೆ ಪಾಪದ ಭಾರ ಬಹಳ ದೊಡ್ಡ ಭಾರ, ಶಿಲುಬೆಯ ಭಾರಕ್ಕಿಂತ ಬಹಳ ದೊಡ್ಡ ಭಾರ ಪಾಪದ ಭಾರ. ಇವತ್ತು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತದ್ದು ನನ್ನನ್ನು ಮತ್ತು ನಿಮ್ಮನ್ನು ಪಾಪದಿಂದ ಬಿಡಿಸಿ ಆತನಿಗಾಗಿ ಜೀವಿಸುವುದಕ್ಕಾಗಿ. ಹಾಗಾಗಿ ಕರ್ತನ ಅನ್ಯೋನ್ಯತೆಯಲ್ಲಿ ಜೀವಿಸೋಣ, ಪಾಪದಿಂದ ಹೊರಗೆ ಬರೋಣ. ಈ ಸಂದರ್ಭಗಳಲ್ಲಿ ಶಿಲುಬೆಯ ಜ್ಞಾಪಕ ಮಾಡಿಕೊಳ್ಳುತ್ತಿರುವಂಥ ಪ್ರಿಯರೇ, ಶಿಲುಬೆಯ ಒಂದು ಉದ್ದೇಶವೇ ಮನುಷ್ಯರನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ. ಹಾಗಾಗಿ ವೀಕ್ಷಿಸ್ತಿರುವ ನೀವು ಯಾರಾದರೂ ಯಾವುದೇ ರೀತಿ ಪಾಪದ ಜೀವಿತದಲ್ಲಿ ಜೀವಿಸುತ್ತಿರೋದಾದರೆ ಇವತ್ತು ಯೇಸುವಿನ ಶಿಲುಬೆಯ ಆ ತ್ಯಾಗವನ್ನು ನಿಮ್ಮ ಜ್ಞಾಪಕಕ್ಕೆ ತಂದಿದ್ದೀವಿ. ದಯಮಾಡಿ ವಿನಂತಿಸಿಕೊಳ್ತಿದ್ದೀವಿ, ಪಾಪದಿಂದ ಹೊರಗೆ ಬಂದು ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸಂತೋಷದಿಂದ, ಸಮಾಧಾನದಿಂದ, ಆಶೀರ್ವಾದಕರವಾಗಿ, ಪರಿಶುದ್ಧರಾಗಿ, ನೀತಿವಂತರಾಗಿ ಜೀವಿತವನ್ನು ಜೀವಿಸಿರಿ ಎಂಬುದಾಗಿ ಬಿಗ್ ಜೆ ಟಿವಿಯ ಸ್ಟುಡಿಯೋದಿಂದ ನಿಮ್ಮೆಲ್ಲರನ್ನ ಉತ್ತೇಜಿಸುತ್ತಿದ್ದೇವೆ. ಇನ್ನೊಮ್ಮೆ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಬಂದು ಶಿಲುಬೆಯ ಕುರಿತು ಅನೇಕ ಚಾರಿತ್ರಿಕ ಅಂಶಗಳು ಹಾಗೂ ಆತ್ಮಿಕ ಅಂಶಗಳನ್ನು ಹಂಚಿಕೊಂಡಂಥ ಹಿರಿಯ ಸೇವಕರುಗಳು, ಮೊದಲನೇದಾಗಿ CSI ಕ್ರಿಸ್ತ ಜ್ಯೋತಿ ದೇವಾಲಯ ಕೊರಂಕ್ರಪಾಡಿ ಇದರ ಸಭಾಪಾಲಕರಾದಂಥ ರೆವರೆಂಡ್ ದೇವಕುಮಾರ್ ಅಯ್ಯರ್ ಅವರಿಗೂ ಹಾಗೂ ಪಾಸ್ಟರ್ ವಿಜಯ್ ಬೆಹಟ್ಟಿಯವರಿಗೂ ಸಹ ಬಿಗ್ ಜೆ ಟಿವಿಯ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.